ಬಹಳಷ್ಟು ಜನ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ, 2-3 ತಿಂಗಳಿಂದ ಬಂದಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಸರ್ಕಾರ ಕಳೆದ ನವೆಂಬರ್ನ ಹಣವನ್ನ ನಾವು 2-3 ದಿನಗಳಲ್ಲಿ ಹಾಕ್ತೀವಿ, ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಸತತ ವರದಿಯ ಬಿಗ್ ಇಂಪ್ಯಾಕ್ಟ್. ವರದಿ ಬಿತ್ತರವಾದ ನಂತರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದು, ಕೂಡಲೇ ಹಣವನ್ನ ಹಾಕ್ಲಿಕ್ಕೆ ಹೇಳ್ತೀನಿ, ಇದರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಂತ ಕೂಡ ಹೇಳಿದ್ರು. ಅದರಂತೆ ಮುಂದಿನ ಸೋಮವಾರದಿಂದ ಎಲ್ಲ ಗೃಹಲಕ್ಷ್ಮಿಯರ ಅಕೌಂಟ್ಗೆ 2-2 ಸಾವಿರ ಬೀಳತ್ತೆ. ಅದು ನವೆಂಬರ್ ತಿಂಗಳದ್ದು. ಉಳಿದಂತೆ ಬಾಕಿ ಏನಿದೆ ಅದನ್ನ ಮತ್ತೆ ಮುಂದುವರೆದಂತೆ ಹಾಕ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾಳೆ ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಸದ್ಯಕ್ಕೆ ಬರುತ್ತೆ. ಒಂದು ತಾತ್ಕಾಲಿಕ ರಿಲೀಫ್ ಅವರಿಗೆ, ಯಾಕಂದ್ರೆ ಔಷಧಿ ತಗೊಳಕ್ಕಾಗ್ತಿಲ್ಲ, ರೇಷನ್ ತಗೊಳಕ್ಕಾಗ್ತಿಲ್ಲ, ಬಾಡಿಗೆ ಕಟ್ಟಕ್ಕಾಗ್ತಿಲ್ಲ ಅಂತೆಲ್ಲ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾಯಿಂದ. ಪವಿತ್ರ, ಯಾಕೆ ನವೆಂಬರ್ ಮಂತ್ ಮಾತ್ರ ಹಾಕ್ತಾರೆ? ಅಷ್ಟು 2-3 ತಿಂಗಳ ಕಂತನ್ನು ಯಾಕೆ ಹಾಕ್ತಾ ಇಲ್ಲ ಅವರು? ಅವರು ಹೇಳ್ತಾ ಇರುವಂತದ್ದು ಜಮೆಯ ಪ್ರಕ್ರಿಯೆ ಏನಿದೆ, ಫಲಾನುಭವಿಗಳಿಗೆ ದುಡ್ಡು ಜಮೆಯ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಈಗ ಮಾಡ್ಕೊಂಡಿದ್ದಾರೆ. ಅದು ಸರ್ಕಾರದ ನಿರ್ದೇಶನದ ಪ್ರಕಾರ ಇದುವರೆಗೆ ಬೆಂಗಳೂರು ಮುಖ್ಯ ಕಚೇರಿ ಏನಿದೆ ಅಲ್ಲಿನ ಉಪನಿರ್ದೇಶಕರ ಆ ರೀತಿಯಲ್ಲಿ ಡಿಬಿಟಿ ಆಗ್ತಾ ಇತ್ತು. ಬಟ್ ಇನ್ನು ಮುಂದೆ ತಾಲೂಕು ಲೆವೆಲ್ ನಲ್ಲಿ ಉಪನಿರ್ದೇಶಕರ ಮೂಲಕ ಫಲಾನುಭವಿಗಳ ಅಕೌಂಟ್ಗೆ ದುಡ್ಡನ್ನ ತಲುಪುತ್ತೆ. ಹಾಗಾಗಿ ಜಮೆ ಪ್ರಕ್ರಿಯೆ ಬದಲಾವಣೆ ಆಗಿರೋದ್ರಿಂದ ಅಷ್ಟು ಕಾಲವನ್ನ ತೆಗೆದುಕೊಂಡಿದೀವಿ ಅಂತ ಹೇಳ್ತಾ ಇದ್ರೆ. ಆದ್ರೆ 3 ತಿಂಗಳ ಕಾಲಾವಕಾಶ ಅದಕ್ಕೆ ಬೇಕಾಗಿತ್ತ ಏನು ಅನ್ನುವಂಥದ್ದು ಕೂಡ ಅನುಮಾನ. ಆದ್ರೆ ಈಗ ದುಡ್ಡು ರಿಲೀಸ್ ಆಗಿದೆ ಸರ್ಕಾರದಿಂದ, ನವೆಂಬರ್ ತಿಂಗಳದ್ದು. ಆ ಪ್ರತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಸೊ ಅದರ ಪ್ರಕಾರ ಈಗ ಡಿಬಿಟಿ ಪ್ರಕ್ರಿಯೆ ಕೂಡ ಆಲ್ರೆಡಿ ನಡೆದು ಹೋಗಿದೆ. ಸರ್ಕಾರದಿಂದ ಬಿಡುಗಡೆ ಆದ ತಕ್ಷಣ ಡಿಬಿಟಿ ಪ್ರಕ್ರಿಯೆ ಕೂಡ ನಡೆದು ಹೋಗಿದೆ. ಕೆಲವರಿಗೆ ಇವತ್ತು ಹಾಗೂ ಇನ್ನೂ ಕೆಲವರಿಗೆ ನಾಳೆ ಕಂಪ್ಲೀಟ್ ಆಗಿ ಫಲಾನುಭವಿಗಳು ಯಾರಿದಾರೋ ಅವರಿಗೆ ನವೆಂಬರ್ ತಿಂಗಳ ದುಡ್ಡನ್ನ ಹಾಕಲಾಗುತ್ತೆ. ಇನ್ನು ಡಿಸೆಂಬರ್ ತಿಂಗಳದ್ದು ಪೆಂಡಿಂಗ್ ಇದೆ, ಜನವರಿ ತಿಂಗಳದ್ದು ಪೆಂಡಿಂಗ್ ಇದೆ. ಅದು ಯಾವಾಗ ಬರುತ್ತೆ ಅಂತಂದ್ರೆ ನವೆಂಬರ್ ತಿಂಗಳದ್ದು ಆದ ಬಳಿಕ ಸೋಮವಾರದಿಂದ, ಮುಂದಿನ ಸೋಮವಾರದಿಂದ ಡಿಸೆಂಬರ್ ದುಡ್ಡನ್ನ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಹೇಳಿರುವಂತದ್ದು ನಾವು ಏಕಕಾಲಕ್ಕೆ 3 ತಿಂಗಳ ದುಡ್ಡನ್ನ ಏಕಕಾಲಕ್ಕೆ ಹಾಕ್ತಿವಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಹಂತ ಹಂತವಾಗಿ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗುತ್ತೆ. ಸದ್ಯದ ಮಟ್ಟಿಗೆ ನವೆಂಬರ್ ದುಡ್ಡು ಬಿಡುಗಡೆಯಾಗಿದೆ. ಡಿಸೆಂಬರ್ನದ್ದು ಮುಂದಿನ ಸೋಮವಾರದಿಂದ ಪ್ರಕ್ರಿಯೆ ಆರಂಭವಾಗುತ್ತೆ. ಜನವರಿ ತಿಂಗಳ ದುಡ್ಡು ಏನಿದೆ ಅದು ಯಾವತ್ತು ಬರುತ್ತೆ ಏನು ಅನ್ನುವಂತಹ ಕ್ಲಾರಿಟಿ ಇನ್ನೂ ಕೂಡ ಇಲ್ಲ. ಆದ್ರೆ ಸದ್ಯದ ಮಟ್ಟಿಗೆ 2 ತಿಂಗಳ ದುಡ್ಡು ಗೃಹಲಕ್ಷ್ಮಿ ಫಲಾನುಭವಿಗಳ ಅಕೌಂಟ್ಗೆ ತಲುಪುತ್ತೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.